ನಿಮಗಿದು ಗೊತ್ತೇ? ದೇಹದ ಉಷ್ಣತೆ, ಕೂದಲು ಉದುರುವಿಕೆ, ಮೊಡವೆ ಮತ್ತು ಅಸಿಡಿಟಿಯನ್ನು ನೈಸರ್ಗಿಕವಾಗಿ ಹೇಗೆ ಕಡಿಮೆ ಮಾಡುವುದು? ನನ್ನ ದೇಹವು ಆಗಾಗ್ಗೆ ಅತಿಯಾದ ಶಾಖ ಹೊಮ್ಮಿಸುತ್ತದೆ ಏಕೆ? ಪರಿಸರದ ಸ್ಥಿತಿಗತಿಗಳು, ಅನಾರೋಗ್ಯ, ಹೆಚ್ಚಿನ ಚಟುವಟಿಕೆಗಳು ಮತ್ತು ಔಷಧಿಗಳು ನಿಮ್ಮ ದೇಹಕ್ಕೆ ಅತಿಯಾದ ಶಾಖವನ್ನು ಉಂಟುಮಾಡುವ ಕೆಲವು ಪ್ರಮುಖ ಕಾರಣಗಳಾಗಿವೆ. ಕೂದಲು ಉದುರುವುದು, ಮೊಡವೆ ಬೆಳೆಯುವುದು ಮತ್ತು ಅಸಿಡಿಟಿಯಂತಹ ಸಮಸ್ಯೆಗಳು ಅತಿಯಾದ ದೇಹದ ಉಷ್ಣತೆಯಿಂದ ಉಂಟಾಗುತ್ತವೆ. ಅತ್ಯುತ್ತಮ ದೇಹದ ಸರಾಸರಿ ಉಷ್ಣತೆ 98.6 F. ನನ್ನ ದೇಹವು ಅತಿಯಾದ ಉಷ್ಣತೆ ಹೊಂದಿದೆ ಎಂದು ಹೇಗೆ ತಿಳಿಯುವುದು? ನಿಮ್ಮ ದೇಹವು ಅತಿಯಾದ ಶಾಖವನ್ನು ಹೊಂದಿದ್ದರೆ, ನೀವು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮೊಡವೆ, ಬೂದು ಕೂದಲು, ಕೂದಲು ಉದುರುವಿಕೆ, ಅಸಿಡಿಟಿ, ಅತಿಸಾರ, ರಕ್ತಸ್ರಾವ, ತಲೆನೋವು, ದದ್ದುಗಳು. ಹೈಡ್ರೋಥೆರಪಿ ದೇಹವನ್ನು ಬೇಗನೆ ತಂಪಾಗಿಸಲು ಇರುವ ಉತ್ತಮ ಚಿಕಿತ್ಸಾ ಮಾರ್ಗವಿದು. ಅರ್ಧ ಬಕೆಟ್ ನೀರು ತೆಗೆದುಕೊಳ್ಳಿ. ತಣ್ಣಗಾಗಲು 6 ರಿಂದ 7 ಐಸ್ ಟ್ಯೂಬ್ಗಳನ್ನು ಹಾಕಿ. ಇದಕ್ಕೆ ಕೆಲವು ಹನಿ ರೋಸ್ ವಾಟರ್ ಸೇರಿಸಿ. ಈಗ ನಿಮ್ಮ ಪಾದಗಳನ್ನು 10 ರಿಂದ 15 ನಿಮಿಷಗಳ ಕಾಲ ಅದರಲ್ಲಿ ಅದ್ದಿ. ತಂಪಾದ ಕಾಲು ಸ್ನಾನವು ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ ಮತ್ತು ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತದೆ. ರಕ್ತದಿಂದ ವಿಷವನ್ನು ತೆಗೆದುಹಾಕುತ್ತದೆ. ರಾತ್ರಿ ಮಲಗುವ ಮುನ್ನ ಇದನ್ನು ಮಾಡಿರಿ. ತಂಡುಲೋದಕ, ಅತಿಸಾರ, ಮೂತ್ರಬಾಧೆ, ಕೂದಲು ಉದುರುವಿಕೆ ಮತ್ತು ಅಸಿಡಿಟಿಯನ್ನು ಗುಣಪಡಿಸಲು ಪ್ರಾಚೀನ ಭಾರತದಿಂದಲೂ ಇರುವ ಪರಿಹಾರ ಮಾರ್ಗವಿದು. 10 ಗ್ರಾಂ ಅಕ್ಕಿ ತೆಗೆದುಕೊಂಡು ಅದನ್ನು ಒರಟಾಗಿ ಪೌಂಡ್ ಮಾಡಿ. ಸಣ್ಣ ಮಣ್ಣಿನ ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿ. ಈಗ 60 ಮಿಲಿ ನೀರು ಸೇರಿಸಿ. 2 ರಿಂದ 6 ಗಂಟೆಗಳ ಕಾಲ ಅದನ್ನು ಮುಚ್ಚಿ. ನಂತರ ಅಕ್ಕಿಯನ್ನು ಫಿಲ್ಟರ್ ಮಾಡಿ. ಅಕ್ಕಿ ನೀರನ್ನು ಕುಡಿಯಿರಿ. ಐಸ್ ಸೇರಿಸಬೇಡಿ. ಊಟಕ್ಕೆ 30 ನಿಮಿಷಗಳ ಮೊದಲು ಖಾಲಿ ಹೊಟ್ಟೆಯಲ್ಲಿ ಅದನ್ನು ಸೇವಿಸಿ. ಶ್ರೀಗಂಧದ ಲೇಪನ ದೇಹ, ಮನಸ್ಸು, ನರಮಂಡಲವನ್ನು ಪ್ರಶಾಂತವಾಗಿರಿಸಲು ಮತ್ತು ಯಾವುದೇ ಚರ್ಮದ ಸಮಸ್ಯೆಗಳನ್ನು ಗುಣಪಡಿಸಲು 1000 ವರ್ಷಗಳಷ್ಟು ಹಿಂದಿನಿಂದಲೂ ಭಾರತದಲ್ಲಿ ಅನುಸರಿಸುತ್ತಿರುವ ಪದ್ಧತಿ ಇದು. 1 ಚಮಚ ಗಂಧದ ಪುಡಿಯನ್ನು ತೆಗೆದುಕೊಂಡು 1 ಚಮಚ ರೋಸ್ ವಾಟರ್ ಮಿಶ್ರಣ ಮಾಡಿ. ಈಗ ಪೇಸ್ಟ್ ಮಾಡಿ, ಅದನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ. ಪ್ರಾಚೀನ ಯೋಗ ವಿಧಾನ. ಶೀತಲಿ ಪ್ರಾಣಾಯಾಮವು ನಿಮ್ಮ ದೇಹವನ್ನು ತಕ್ಷಣವೇ ತಂಪಾಗಿಸಲು ಇರುವ ಯೋಗ ಮಾರ್ಗವಾಗಿದೆ. ಬೆನ್ನು ನೇರವಾಗಿರುವಂತೆ ಆರಾಮವಾಗಿ ಕುಳಿತುಕೊಳ್ಳಿ. 2 ಕೈಗಳನ್ನು ನಿಮ್ಮ ಮೊಣಕಾಲುಗಳ ಮೇಲೆ ಇರಿಸಿ. ಈಗ ನಿಮ್ಮ ನಾಲಿಗೆಯನ್ನು ಹೊರತೆಗೆಯಿರಿ. ಅದನ್ನು ಟ್ಯೂಬ್ನಂತೆ ಬದಿಗಳಲ್ಲಿ ಮಡಿಸಿ. ಈಗ ನಿಮ್ಮ ಬಾಯಿಯ ಮೂಲಕ ಉಸಿರು ತೆಗೆದುಕೊಂಡು ನಿಮ್ಮ 2 ಮೂಗಿನ ಹೊಳ್ಳೆಗಳಿಂದ ಹೊರಗೆ ಬಿಡಿ. ಆಹಾರವೇ ಔಷಧ. ತುಂಬಾ ಉಪ್ಪು, ಖಾರ ಮತ್ತು ಹುಳಿ ಇರುವ ಆಹಾರವನ್ನು ತ್ಯಜಿಸಬೇಕು, ಏಕೆಂದರೆ ಅವುಗಳು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತವೆ. ಸಿಹಿ ಮತ್ತು ಕಹಿ ಆಹಾರಗಳು ದೇಹವನ್ನು ತಂಪಾಗಿಸುತ್ತದೆ. ನೀರಿನಾಂಶ ಹೆಚ್ಚಿರುವ ಕಲ್ಲಂಗಡಿ, ಸೌತೆಕಾಯಿ, ಸೋರೆಕಾಯಿ ಮತ್ತು ಕುಂಬಳಕಾಯಿ ತರದ ಆಹಾರ ಪದಾರ್ಥಗಳನ್ನು ಸೇವಿಸಿ. ಎಳನೀರನ್ನು ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ.